ಹಳೇಕೋಟೆ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಾಚೀನ, ಪವಿತ್ರ ಹಾಗೂ ಅಪರೂಪದ ಶಕ್ತಿಪೀಠಗಳಲ್ಲಿ ಒಂದೆಂದು ಭಕ್ತ ಸಮುದಾಯದಲ್ಲಿ ವಿಶೇಷ ಗೌರವವನ್ನು ಹೊಂದಿದೆ. ಸುಮಾರು 1400 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಸಂರಕ್ಷಿಸಿಕೊಂಡಿರುವ ಈ ಪುಣ್ಯಕ್ಷೇತ್ರವು ಧಾರ್ಮಿಕ, ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಅಸಾಧಾರಣ ಮಹತ್ವವನ್ನು ಪಡೆದಿದೆ. ಒಂದೇ ಗರ್ಭಗುಡಿಯಲ್ಲಿ ಶ್ರೀ ಮಹಿಷಮರ್ದಿನಿ ದೇವಿ ಹಾಗೂ ಶ್ರೀ ಮಾರಿಯಮ್ಮ ದೇವಿಯ ದಿವ್ಯ ಸಾನ್ನಿಧ್ಯವಿರುವುದು ಅತ್ಯಂತ ವಿರಳವಾದ ವೈಶಿಷ್ಟ್ಯವಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಈ ರೀತಿಯ ದೇವತಾ ಸಾನ್ನಿಧ್ಯವನ್ನು ಹೊಂದಿರುವ ಪ್ರಥಮ ಹಾಗೂ ಅಪರೂಪದ ಕ್ಷೇತ್ರವೆಂದು ಭಕ್ತರು ಪರಿಗಣಿಸುತ್ತಾರೆ. ನೇತ್ರಾವತಿ ನದಿಯ ಪವಿತ್ರ ತೀರದಲ್ಲಿ ನೆಲೆಸಿರುವ ಈ ದೇವಾಲಯವು ಪ್ರಕೃತಿಯ ಸೌಂದರ್ಯ, ಆಧ್ಯಾತ್ಮಿಕ ಶಕ್ತಿ ಹಾಗೂ ದೈವಿಕ ಅನುಗ್ರಹದ ಸಂಗಮವಾಗಿ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ನದಿಯ ತೀರದಲ್ಲಿರುವುದರಿಂದ ಈ ಕ್ಷೇತ್ರವು ಪ್ರಾಚೀನ ಕಾಲದಿಂದಲೇ ಋಷಿ ಮುನಿಗಳು, ಸಾಧಕರು ಹಾಗೂ ಭಕ್ತರು ತಪಸ್ಸು, ಪೂಜೆ ಮತ್ತು ಧ್ಯಾನಕ್ಕಾಗಿ ಆರಿಸಿಕೊಂಡ ಪವಿತ್ರ ಸ್ಥಳವೆಂಬ ನಂಬಿಕೆಯೂ ಪ್ರಚಲಿತದಲ್ಲಿದೆ. ಈ ಕ್ಷೇತ್ರದ ಇತಿಹಾಸವು ಹಲವು ಶತಮಾನಗಳ ಕಾಲ ಮೌಖಿಕ ಪರಂಪರೆಯ ಮೂಲಕ ಸಂರಕ್ಷಿಸಲ್ಪಟ್ಟಿದ್ದು, ಪ್ರತಿಯೊಂದು ಆಚರಣೆ, ಪ್ರತಿಯೊಂದು ಶಿಲೆ, ಪ್ರತಿಯೊಂದು ಕಟ್ಟೆ ಮತ್ತು ಪ್ರತಿಯೊಂದು ಸಾನ್ನಿಧ್ಯವೂ ವಿಶಿಷ್ಟ ಪೌರಾಣಿಕ ಹಾಗೂ ಸ್ಥಳೀಯ ದೈವ ಪರಂಪರೆಯ ಸಾಕ್ಷಿಯಾಗಿ ಇಂದಿಗೂ ಉಳಿದುಕೊಂಡಿದೆ. ಕ್ಷೇತ್ರದ ಆರಂಭಿಕ ಇತಿಹಾಸದ ಪ್ರಕಾರ ಶ್ರೀ ಮಹಿಷಮರ್ದಿನಿ ದೇವಿಯು ಮೊದಲು ಬ್ರಾಹ್ಮಣ ಕುಟುಂಬದ ಮನೆಯಲ್ಲಿ ಆರಾಧಿಸಲ್ಪಡುತ್ತಿದ್ದರು. ಆ ಮನೆಯನ್ನು ಇಂದಿಗೂ ಭಂಡಾರ ಮನೆ ಎಂದು ಕರೆಯಲಾಗುತ್ತದೆ. ದೇವಿಯ ನಿತ್ಯ ಪೂಜೆ, ವೈದಿಕ ವಿಧಿವಿಧಾನಗಳು ಹಾಗೂ ದೇವಿಯ ಆರಾಧನೆ ಅಲ್ಲಿ ನಡೆಯುತ್ತಿತ್ತು. ಕಾಲಕ್ರಮೇಣ ವಿವಿಧ ಸಾಮಾಜಿಕ ಹಾಗೂ ಪರಿಸ್ಥಿತಿಜನ್ಯ ಕಾರಣಗಳಿಂದ ಆ ಕುಟುಂಬಕ್ಕೆ ಪೂಜೆಯನ್ನು ನಿರಂತರವಾಗಿ ನಡೆಸುವುದು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ದೇವಿಯ ಆದೇಶ ಹಾಗೂ ಹಿರಿಯರ ಸಲಹೆಯಂತೆ ಮಹಿಷಮರ್ದಿನಿ ದೇವಿಯನ್ನು ಭಂಡಾರ ಮನೆಯಿಂದ ಈಗಿರುವ ಕ್ಷೇತ್ರಕ್ಕೆ ಅತ್ಯಂತ ಭಕ್ತಿಭಾವದಿಂದ ಕರೆತಂದು ಪ್ರತಿಷ್ಠಾಪಿಸಲಾಯಿತು. ದೇವಿಯ ಪ್ರತಿಷ್ಠಾಪನೆಯ ನಂತರ ಹಲವು ಅದ್ಭುತ ಘಟನೆಗಳು ನಡೆದವು ಎಂದು ಸ್ಥಳೀಯರು ನಂಬುತ್ತಾರೆ. ಬಳಿಕ ಮತ್ತೊಂದು ದಿವ್ಯ ಶಕ್ತಿಯಾದ ಶ್ರೀ ಮಾರಿಯಮ್ಮ ದೇವಿಯು ಇದೇ ಗರ್ಭಗುಡಿಯಲ್ಲಿ ಐಕ್ಯಗೊಂಡು 2 ಶಕ್ತಿಗಳು ಒಂದೇ ಸಾನ್ನಿಧ್ಯದಲ್ಲಿ ಪೂಜಿಸಲ್ಪಡುವ ಅಪೂರ್ವ ಸಂಪ್ರದಾಯ ಆರಂಭವಾಯಿತು. ಮಹಿಷಮರ್ದಿನಿ ದೇವಿಗೆ ಪಾಣಿಪೀಠವಿದ್ದರೆ, ಮಾರಿಯಮ್ಮ ದೇವಿಗೆ ಪ್ರತ್ಯೇಕ ಪಾಣಿಪೀಠ ಇರಲಿಲ್ಲ. ಅವರ ಶಿಲಾರೂಪವು ಮಹಿಷಮರ್ದಿನಿ ದೇವಿಗೆ ಆಧಾರವಾಗಿ ಒರಗಿಕೊಂಡಿರುವುದು 2 ಶಕ್ತಿಗಳ ಐಕ್ಯತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಗರ್ಭಗುಡಿಯ ವಿನ್ಯಾಸದಲ್ಲಿಯೂ ಹಲವಾರು ವಿಶೇಷತೆಗಳಿವೆ. ಮಾರಿಯಮ್ಮ ದೇವಿಯ ನೇರದೃಷ್ಟಿಗೆ ರಾಶಿಕಟ್ಟೆ ಇದೆ. ಅದರ ಎದುರುಗಡೆಯಲ್ಲಿಯೇ ರಣಕಂಬವಿದ್ದು ಅದಕ್ಕೂ ನೇರವಾಗಿ ಮಹಾತಂಗಿ ಕಟ್ಟೆಯಿದೆ. ಈ 3 ಪವಿತ್ರ ಸ್ಥಳಗಳ ಮಧ್ಯಭಾಗದಲ್ಲಿ 2 ಪಾದುಕೆಯ ಚಿಹ್ನೆಗಳು ಕಾಣಸಿಗುತ್ತವೆ. ಈ ಪಾದುಕೆಯನ್ನು ದೇವಿಯ ದಿವ್ಯ ಸಂಚಾರದ ಸಂಕೇತವೆಂದು ಹಾಗೂ ಶಿಷ್ಯ ಪರಂಪರೆಯ ಪವಿತ್ರ ಗುರುತು ಎಂದು ಭಕ್ತರು ಗೌರವಿಸುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಮಾರಿ ದೇವರ ಪರಿವಾರ ಸೇವೆಗಾಗಿ ಹಾಗೂ ಕ್ಷೇತ್ರ ರಕ್ಷಣೆಯ ಉದ್ದೇಶದಿಂದ ಮಹಾತಂಗಿ, ಮಾಯರಾಣ ಮತ್ತು ಭೂತ ಎಂಬ 3 ಶಕ್ತಿಗಳನ್ನು ಕ್ಷೇತ್ರದ ಹೊರಭಾಗದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಇವರು ದೇವಿಯ ಪರಿವಾರ ದೈವಗಳಾಗಿ ಕ್ಷೇತ್ರದ ಸುತ್ತಮುತ್ತಲಿನ ಪ್ರದೇಶವನ್ನು ರಕ್ಷಿಸುತ್ತಾರೆ ಎಂಬ ಭಕ್ತರ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಕ್ಷೇತ್ರದ ಹೊರ ಆವರಣದ 6ನೇ ದಿಕ್ಕಿನಲ್ಲಿ ದೇವರ ಕ್ಷೇತ್ರ ಪಾಲಕರಾದ ರಾಜ ಗುಳಿಗನ ವಾಸಸ್ಥಳವಿದ್ದು, ಕ್ಷೇತ್ರದ ಎಲ್ಲಾ ಧಾರ್ಮಿಕ ಕಾರ್ಯಗಳು, ಉತ್ಸವಗಳು ಹಾಗೂ ಆಚರಣೆಗಳಿಗೆ ಅವರು ದೈವಿಕ ರಕ್ಷಣೆ ನೀಡುತ್ತಾರೆ ಎಂದು ನಂಬಲಾಗುತ್ತದೆ. ನೈಋತ್ಯ ದಿಕ್ಕಿನಲ್ಲಿ ಅಶ್ವತ್ಥ ಕಟ್ಟೆಯಿದ್ದು ಅಲ್ಲಿ ಯಕ್ಷಣಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾಗಾರಾಧನೆ, ಭೂಶಕ್ತಿ ಹಾಗೂ ಸ್ಥಳೀಯ ದೈವ ಪರಂಪರೆಗಳ ಸಮನ್ವಯವನ್ನು ಈ ಕ್ಷೇತ್ರವು ಅತ್ಯಂತ ಗೌರವದಿಂದ ಉಳಿಸಿಕೊಂಡಿದೆ. ಹಳೆಯ ಭಂಡಾರ ಮನೆಯಲ್ಲಿ ಇಂದಿಗೂ ಯಲ್ಲಮ್ಮ ದೇವಿ, ಅಣ್ಣಪ್ಪ ಪಂಜುಲಿ, ನಾಗದೇವರು,
ರಕ್ತೇಶ್ವರಿ ಹಾಗೂ ಗುಳಿಗ ದೈವಗಳ ಸಾನ್ನಿಧ್ಯವಿದ್ದು, ಭಕ್ತರು ಮೊದಲು ಈ ದೈವಗಳಿಗೆ ಪೂಜೆ ಸಲ್ಲಿಸಿ ನಂತರ ಮುಖ್ಯ ದೇವಾಲಯಕ್ಕೆ ಭೇಟಿ ನೀಡುವ ಸಂಪ್ರದಾಯವಿದೆ. ಈ ಕ್ಷೇತ್ರದ ರಣಕಂಬವು 1000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವ ಅತ್ಯಂತ ಪವಿತ್ರ ಸ್ಮಾರಕವಾಗಿದೆ. ಹಿಂದಿನ ಕಾಲದಲ್ಲಿ ಇಲ್ಲಿ ಕೋಣಬಲಿ ನೀಡುವ ಸಂಪ್ರದಾಯ ಪ್ರಚಲಿತದಲ್ಲಿತ್ತು. ಸುಮಾರು 40 ವರ್ಷಗಳ ಹಿಂದೆ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಯಿತು. ಆದರೆ ಸ್ಥಳೀಯ ನಂಬಿಕೆಯ ಪ್ರಕಾರ ದೇವಿಯ ಸಂಕಲ್ಪದಲ್ಲಿ ಯಾವ ಕೋಣ ಬಲಿಯಾಗಬೇಕೆಂದು ನಿರ್ಧಾರವಾಗಿತ್ತು. ಆ ಕೋಣ ಸ್ವತಃ ತನ್ನ ಹಟ್ಟಿಯಿಂದ ಹಗ್ಗವನ್ನು ಕಿತ್ತುಕೊಂಡು ರಣಕಂಬದ ಬಳಿಗೆ ಬಂದು ತಲೆಬಾಗುತ್ತಿತ್ತೆಂಬ ಪ್ರತೀತಿ ಇಂದಿಗೂ ಭಕ್ತರಲ್ಲಿ ಅಚಲವಾಗಿದೆ. ದೇವಿಯ ದೈವಶಕ್ತಿಗೆ ಶರಣಾದ ಆ ಕೋಣದ ಕಥೆಯನ್ನು ಇಂದಿಗೂ ಹಿರಿಯರು ಭಕ್ತಿಯಿಂದ ಹೇಳುತ್ತಾ ಬಂದಿದ್ದಾರೆ. ಈ ಸಂಪ್ರದಾಯದ ನೆನಪಿಗಾಗಿ ಕ್ಷೇತ್ರದಲ್ಲಿ 2 ಕೋಣಗಳನ್ನು ಕಟ್ಟುವ ಶಿಲಾಕಂಬಗಳು ಇಂದಿಗೂ ಸಂರಕ್ಷಿಸಲ್ಪಟ್ಟಿವೆ. ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ವೈಶಿಷ್ಟ್ಯಗಳಲ್ಲಿ ಒಂದು ಅರಿಶಿಣ ಪ್ರಸಾದವಾಗಿದೆ. ತ್ರಿಗುಣಾತ್ಮಿಕ ಸ್ವರೂಪಿಣಿಯಾದ ಶ್ರೀ ಮಾರಿಯಮ್ಮ ದೇವಿಯು ಅನೇಕ ರೋಗಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದ್ದಾರೆ ಎಂಬುದು ಸಾವಿರಾರು ಭಕ್ತರ ಅನುಭವವಾಗಿದೆ. ವೈದ್ಯಕೀಯ ಚಿಕಿತ್ಸೆಯಿಂದಲೂ ವಾಸಿಯಾಗದ ಚರ್ಮರೋಗಗಳು, ಬೊಬ್ಬೆಯಂತಹ ಕಾಯಿಲೆಗಳು ಹಾಗೂ ವಿವಿಧ ದೈಹಿಕ ತೊಂದರೆಗಳಿಗೆ ಭಕ್ತರು ಇಲ್ಲಿ ಪ್ರಾರ್ಥಿಸಿ ಅರಿಶಿಣ ಪ್ರಸಾದವನ್ನು ಪಡೆದು ದೇಹಕ್ಕೆ ಲೇಪಿಸುತ್ತಾರೆ. ದೇವಿಯ ಕೃಪೆಯಿಂದ ರೋಗವು ಉಪಶಮನವಾಗುತ್ತದೆ ಎಂಬ ನಂಬಿಕೆ ಗಾಢವಾಗಿದೆ. ನಂತರ 14 ದಿನಗಳೊಳಗೆ ರೋಗಿಯನ್ನು ತೀರ್ಥ ಮಂಟಪದಲ್ಲಿ ಕೊಳ್ಳಿರಿಸಿ ವಿಶೇಷ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿದರೆ ಸಂಪೂರ್ಣ ಗುಣಮುಖರಾಗುತ್ತಾರೆ ಎಂಬ ಅನೇಕ ಅನುಭವಗಳನ್ನು ಭಕ್ತರು ಹಂಚಿಕೊಂಡಿದ್ದಾರೆ. ಈ ಕಾರಣದಿಂದ ಕರ್ನಾಟಕದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ಹೊರರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆರೋಗ್ಯಕ್ಕಾಗಿ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಶ್ರೀ ಮಹಿಷಮರ್ದಿನಿ ದೇವಿಯು ದ್ವಿಗುಣ ಶಕ್ತಿಯುಳ್ಳ ವಿದ್ಯಾಸ್ವರೂಪಿಣಿಯಾಗಿ ಪೂಜಿಸಲ್ಪಡುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಯುವಕರು, ವಿದ್ಯೆಗಾಗಿ ಆಶಿಸುವ ಮಕ್ಕಳು ಹಾಗೂ ಪಾಲಕರು ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದರೆ ಜ್ಞಾನ, ಬುದ್ಧಿವಂತಿಕೆ ಹಾಗೂ ವಿದ್ಯಾಪ್ರಾಪ್ತಿ ದೊರೆಯುತ್ತದೆ ಎಂಬ ನಂಬಿಕೆ ವ್ಯಾಪಕವಾಗಿದೆ. ವಿವಾಹ ವಿಳಂಬವಾಗಿರುವ ಯುವಕ ಯುವತಿಯರು ದೇವಿಯ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರೆ ಶೀಘ್ರದಲ್ಲಿಯೇ ವಿವಾಹ ಯೋಗ ಸಿದ್ಧಿಸುತ್ತದೆ ಎಂಬ ಅನುಭವಗಳನ್ನು ಅನೇಕ ಕುಟುಂಬಗಳು ವಿವರಿಸುತ್ತವೆ. ಸಂತಾನ ಪ್ರಾಪ್ತಿ, ಆಯುಷ್ಯ ವೃದ್ಧಿ, ಕುಟುಂಬ ಸೌಖ್ಯ, ಐಶ್ವರ್ಯ, ಆರೋಗ್ಯ, ಉದ್ಯೋಗ, ವ್ಯಾಪಾರಾಭಿವೃದ್ಧಿ, ಮನಃಶಾಂತಿ ಹಾಗೂ ಸಕಲ ಇಷ್ಟಾರ್ಥಗಳಿಗಾಗಿ ಭಕ್ತರು ನಿರಂತರವಾಗಿ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ದೇವಾಲಯದಲ್ಲಿ ವರ್ಷಪೂರ್ತಿ ವಿವಿಧ ಧಾರ್ಮಿಕ ಆಚರಣೆಗಳು ಅತ್ಯಂತ ವೈಭವದಿಂದ ನಡೆಯುತ್ತವೆ. ಅವುಗಳಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಪ್ರಮುಖವಾದದ್ದು. ವಿವಾಹವಾಗದ ಸ್ತ್ರೀ ಪುರುಷರು ಈ ಪೂಜೆಯನ್ನು ಭಕ್ತಿಭಾವದಿಂದ ನೆರವೇರಿಸಿದರೆ ಶೀಘ್ರ ವಿವಾಹವಾಗುತ್ತದೆ ಎಂಬ ಪ್ರತೀತಿ ಇದೆ. ಇದೇ ಪೂಜೆಯನ್ನು ಸಂತಾನ ಪ್ರಾಪ್ತಿ, ದೀರ್ಘಾಯುಷ್ಯ, ಐಶ್ವರ್ಯ, ಆರೋಗ್ಯ, ಕುಟುಂಬ ಸೌಖ್ಯ ಹಾಗೂ ಸಕಲ ಮನೋಭೀಷ್ಟಗಳ ನೆರವೇರಿಕೆಗೆ ಸಹ ಭಕ್ತರು ನಡೆಸುತ್ತಾರೆ. ಸರ್ವಾಲಂಕಾರ ಪೂಜೆ ಮತ್ತೊಂದು ಪ್ರಮುಖ ಸೇವೆಯಾಗಿದ್ದು, ದೇವಿಯನ್ನು ವಿವಿಧ ಆಭರಣಗಳು, ಹೂವುಗಳು ಹಾಗೂ ಅಲಂಕಾರಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಈ ಸೇವೆಯನ್ನು ನೆರವೇರಿಸಿದ ಭಕ್ತರಿಗೆ ದೇವಿಯ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ನವರಾತ್ರಿ, ವಾರ್ಷಿಕ ಜಾತ್ರೆ, ವಿಶೇಷ ಉತ್ಸವಗಳು ಹಾಗೂ ಶಕ್ತಿಯಾರಾಧನೆಯ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಭಕ್ತರ ಹರಕೆಗಳು, ಕಾಣಿಕೆಗಳು, ಅನ್ನದಾನ, ವಿಶೇಷ ಹೋಮ ಹವನಗಳು, ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ, ದೈವ ಪೂಜೆ, ನಾಗಾರಾಧನೆ ಹಾಗೂ ಪರಿವಾರ ದೈವಗಳ ಸೇವೆಗಳು ಈ ಕ್ಷೇತ್ರದ ಧಾರ್ಮಿಕ ಜೀವನವನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತವೆ. ಶತಮಾನಗಳಿಂದ ಭಕ್ತಿ, ಸಂಪ್ರದಾಯ,
ದೈವಿಕ ಅನುಭವ ಹಾಗೂ ಜನನಂಬಿಕೆಗಳನ್ನು ಅಕ್ಷುಣ್ಣವಾಗಿ ಉಳಿಸಿಕೊಂಡಿರುವ ಹಳೇಕೋಟೆ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಅದು ಶಕ್ತಿ, ನಂಬಿಕೆ, ಸಂಸ್ಕೃತಿ, ಇತಿಹಾಸ ಹಾಗೂ ಆಧ್ಯಾತ್ಮಿಕ ಅನುಭವಗಳ ಜೀವಂತ ಪರಂಪರೆಯಾಗಿದೆ. ಇಲ್ಲಿ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲೆ, ಪ್ರತಿಯೊಂದು ಸಾನ್ನಿಧ್ಯ, ಪ್ರತಿಯೊಂದು ಆಚರಣೆ ಹಾಗೂ ಪ್ರತಿಯೊಂದು ಭಕ್ತನ ಅನುಭವವು ದೇವಿಯ ಅಪಾರ ಕೃಪೆ ಮತ್ತು ಮಹಿಮೆಯನ್ನು ಸಾರುತ್ತಿದ್ದು, ಭಕ್ತರ ಜೀವನದಲ್ಲಿ ಆಶೆ, ಆರೋಗ್ಯ, ಸಮೃದ್ಧಿ ಹಾಗೂ ದೈವಾನುಗ್ರಹವನ್ನು ನೀಡುತ್ತಿರುವ ಪವಿತ್ರ ಕ್ಷೇತ್ರವಾಗಿ ಇಂದಿಗೂ ಅಚಲವಾಗಿ ಬೆಳಗುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.